ಚಿಂತೆ ತುಂಬಿದ ಭೂಮಿಕಾ ಮನಸ್ಸಿಗೆ ಗೌತಮ್ನಿಂದ ಭಯ ಸಿಕ್ಕಾಯಿತು. ಶುರುವಾಯಿತು ಶಕುಂತಲಾಗೆ ಹೆದರಿಕೆ. ಅಪಾಯದಲ್ಲಿದ್ದಾಳೆ ಶಕುಂತಲಾ, ಅಮೃತಧಾರೆ. ಭೂಮಿಕಾ ತುಂಬ ಜಾಸ್ತಿ ಚಿಂತೆ ಮಾಡಿಕೊಂಡು ಹಾಲ್ನಲ್ಲಿ ಸೋಫಾದಲ್ಲಿ ಕೂತಿರ್ತಾಳೆ. ಅಲ್ಲಿಗೆ ಮಲ್ಲಿ ಕೂಡ ಬರ್ತಾಳೆ. ಅಕ್ಕೋರೆ, ನಾನು ನಿಮಗೆ ಜ್ಯೂಸ್ ಮಾಡ್ಕೊಂಬರಲ್ಲ ಅಂತ ಕೇಳ್ತಾಳೆ. ಏನು ಬೇಡ ಮಲ್ಲಿ, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಅಕ್ಕೋರೆ, ಏನೋ ಯೋಚನೆ ಮಾಡ್ತಿದ್ದೀರಾ ತುಂಬ ಗಾಢವಾಗಿ, ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ ಏನಿಲ್ಲ ಬಿಡು ಮಲ್ಲಿ ಅಂತ ಭೂಮಿಕಾ ಹೇಳ್ತಾಳೆ. ಸರಿ ಅಂದ್ಬಿಟ್ಟು ಇನ್ನೊಂದು ಸೋಫಾದಲ್ಲಿ ಮಲ್ಲಿ ಕೂಡ ಕೂತ್ಕೊಂಡು ಭೂಮಿಕಾನ ಗಮನಿಸೋಕೆ ಶುರು ಮಾಡ್ತಾಳೆ. ಭೂಮಿಕಾ ಮತ್ತೇನು ಮಾತಾಡೋದೇ ಇಲ್ಲ, ತುಂಬ ಚಿಂತೆಲೇ ಇರ್ತಾಳೆ. ಅಕ್ಕೋರೆ, ಏನೂ ಯೋಚನೆ ಇಲ್ಲ ಅಂತ ಈ ಪಾಟಿ ಯೋಚನೆ ಮಾಡ್ತಿದ್ದೀರಾ, ಏನು ವಿಚಾರ ಹೇಳಿ ಅಂತ ಬಲವಂತದಿಂದ ಕೇಳಿದಾಗ ಸರಿ ಮಲ್ಲಿ, ನಾನು ಹೇಳ್ತೀನಿ, ಆದರೆ ನೀನು ಯಾರ ಹತ್ರನೂ ಹೇಳಬಾರ್ದು ಸರಿನಾ ಅಂತ ಹೇಳಿಬಿಟ್ಟು ನೆನ್ನೆ ನಡೆದಿದ್ದ ಇನ್ಸಿಡೆಂಟ್ ಬಗ್ಗೆ ಹೇಳ್ತಾಳೆ. ಅಂದರೆ ಭೂಮಿಕಾ ಸುಧಾ ಪುಟ್ಟಿನ ಕರ್ಕೊಂಬರೋಕ್ಕೆ ಸ್ಕೂಲ್ ಹತ್ರ ಹೋಗಿದ್ದು, ಅಲ್ಲಿ ದಾರಿನಲ್ಲಿ ಯಾವುದೋ ಕಾರಿಂದ ಆಕ್ಸಿಡೆಂಟ್ ಆಗೋ ಅಟ್ಯಾಕ್ ಆಗಿದ್ದು, ಸೃಜನ್ ಬಂದು ಭೂಮಿಕಾಗ ಆಗ್ತಿದ್ದ ಅಪಾಯನ ತಡೆದಿದ್ದು, ಆಮೇಲೆ ಸೃಜನ್ ಸಪ್ರೇಟಾಗಿ ಭೂಮಿಕಾ ಕರೆದು ಬುದ್ಧಿ ಹೇಳಿದ್ದು, ಇದೆಲ್ಲವನ್ನು ಮಲ್ಲಿಗೆ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡಿದ್ದು ಮಲ್ಲಿ, ಅಲ್ಲ ಅಕ್ಕೋರೆ, ನೀವು ಬಾಬಾ ಅಷ್ಟು ಚೆನ್ನಾಗಿದ್ದೀರಾ, ಒಂದು ಮಾತು ಬಾಬಾವ್ರಿಗೆ ಹೇಳ್ಬೇಕಲ್ವಾ ಅಂತ ಹೇಳಿದಾಗ ಈ ಸಿಚುವೇಷನ್ನಲ್ಲಿ ಅವ್ರಿಗೆ ಹೇಳಿದ್ರೆ ತುಂಬ ಟೆನ್ಷನ್ ಆಗ್ತಾರೆ, ಈಗಾಗಲೇ ತುಂಬ ಟೆನ್ಷನಲ್ಲಿ ಇದ್ದಾರೆ, ಅದಕ್ಕೆ ಹೇಳಿಲ್ಲ ಮಲ್ಲಿ ಅಂತ ಹೇಳಿದಾಗ ನೀವು ಬಾವ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದೀರಾ, ಅಷ್ಟು ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಅನಿಸುತ್ತೆ, ನಿಮ್ಮ ಭಾಗ್ಯ ಎಲ್ರಿಗೂ ಇಲ್ವಲ್ಲ, ನಮಗೂ ಇಲ್ಲ ಅಂತೆಲ್ಲ ಹೇಳ್ಕೊಂಡು ಮಲ್ಲಿ ಕೊರಗ್ತಾ ಇರ್ತಾಳೆ. ಭೂಮಿಕಾಗೆ ಆಶ್ಚರ್ಯ ಆಗಿಬಿಟ್ಟು, ಯಾಕೆ ಮಲ್ಲಿ, ನೀನು ಜಯದೇವ್ ಚೆನ್ನಾಗಿಲ್ವಾ ಅಂತ ಕೇಳಿದಾಗ ಹಾಗೆಲ್ಲ ಏನಿಲ್ಲ ಅಕ್ಕೋರೆ, ನಾನು ಸುಮ್ಮನೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಹೋಗಲಿ ಬಿಡಿ ಅಕ್ಕೋರೆ, ನಾನು ನೀವು ಇಬ್ಬರು ಸೇರಿ ಆದಷ್ಟು ಬೇಗ ಯಾರೇ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಕಂಡು ಹಿಡಿಯೋಣ ಅಂತ ತಮಾಷೆಯಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದಾದಮೇಲೆ ರಾತ್ರಿ ಮತ್ತೆ ಭೂಮಿಕಾ ರೂಮ್ನಲ್ಲಿ, ಅಂದರೆ ತನ್ನ ರೂಮ್ನಲ್ಲಿ ಬೆಡ್ ಮೇಲೆ ಕೂತ್ಕೊಂಡು ಮತ್ತೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ, ಯಾರು ಆಕ್ಸಿಡೆಂಟ್ ಮಾಡೋಕ್ಕೆ ಟ್ರೈ ಮಾಡಿರ್ಬೋದು ಅಂತ. ಅಷ್ಟರಲ್ಲಿ ಅಲ್ಲಿಗೆ ಗೌತಮ್ ಬರ್ತಾನೆ. ಗೌತಮ್ ಗೊತ್ತಾಗುತ್ತೆ ಭೂಮಿಕಾ ಏನೋ ಯೋಚನೆ ಮಾಡ್ತಿದ್ದಾಳೆ ಅಂತ. ಮತ್ತೆ ಬಂದು ಮೈಕ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಭೂಮಿಕಾ ಹೌದು ಅಂತ ಹೇಳಿದಾಗ ಅದ್ರ ಬಗ್ಗೆ ಏನು ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ, ಅದ್ರದ್ದು ನನಗೆ ಚೆನ್ನಾಗಿ ಗೊತ್ತಾಗೋಗಿದೆ, ಆ ಲಾಕೆಟ್ ಏನಿದೆಯಲ್ಲ ಅದರಲ್ಲಿ ಸೀರಿಯಲ್ ನಂಬರ್ ಇರುತ್ತಂತೆ, ಅದನ್ನ ನೋಡಿದ್ರೆ ಗೊತ್ತಾಗೋಗುತ್ತೆ ಯಾರು ಪರ್ಚೇಸ್ ಮಾಡಿದ್ದಾರೆ ಅಂತ ಬೇಗ ಕಂಡುಹಿಡಿಬೋದಂತೆ. ಆ ಪರ್ಚೇಸ್ ಮಾಡಿದವ್ರು ಯಾರು ಅಂತ ಕಂಡುಹಿಡಿದ ಮೇಲೆ ಅಷ್ಟೇ ಸಾಲದು, ಅದನ್ನು ಫಿಕ್ಸ್ ಮಾಡಿದ್ದು ಯಾರು ಮೈಕ್ರೋಫೋನ್ಗೆ ಅಂತ ಯೋಚನೆ ಮಾಡಿ ಹುಡುಕಬೇಕು. ಅದನ್ನ ಮೈಕ್ರೋಫೋನ್ನ ಇನ್ಸರ್ಟ್ ಮಾಡಿದವ್ರು ಯಾರು ಅಂತ ಕಂಡುಹಿಡಿದ್ರೆ ಸಾಕಾಗಲ್ಲ, ನಾವು ಇದನ್ನೆಲ್ಲ ಯಾರು ಮಾಡ್ತಿದ್ದಾರೆ, ಇನ್ನು ಮನೆಯಲ್ಲಿ ಎಲ್ಲೆಲ್ಲಿ CC ಕ್ಯಾಮ್ರಾ ಇಟ್ಟಿದ್ದಾರೆ ಎಲ್ಲದನ್ನು ನಾವು ಕಂಡುಹಿಡಿಬೇಕು. ಇದನ್ನೆಲ್ಲ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಒಬ್ಬ ಸ್ಪೆಷಲಿಸ್ಟ್ನ ಮನೆಗೆ ಕರೆಸ್ತಿದ್ದೀನಿ ಆದಷ್ಟು ಬೇಗ, ಅವ್ರು ಇಡೀ ಮನೇನ ಚೆಕ್ ಮಾಡಲಿ, ಆವಾಗ ನಮಗೂ ಗೊತ್ತಾಗುತ್ತೆ ಎಲ್ಲೆಲ್ಲಿ ಮೈಕ್ರೋಫೋನ್ ಫಿಕ್ಸ್ ಮಾಡಿದ್ದಾರೆ, ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ. ನಾವು ಸೇಫ್ವಾಗಬೇಕು ಅಂದರೆ ಈ ರೀತಿ ಮಾಡೋಣ ಅಂತ ಹೇಳಿದಾಗ ಆದಷ್ಟು ಬೇಗ ಕರೆಸ್ಬಿಟ್ಟು ಹಾಗೆ ಮಾಡಿ ಅಂತ ಭೂಮಿಕಾ ಕೂಡ ಹೇಳ್ತಾಳೆ. ಇದರಿಂದ ಭೂಮಿಕಾಗ ಒಂದು ಸ್ವಲ್ಪ ಧೈರ್ಯ ಸಿಕ್ಕಂಗಾಗುತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡು ಶಕುಂತಲಾಗೆ ತುಂಬ ಭಯ ಶುರುವಾಗಿದೆ ಈಗಂತೂ. ಶಕುಂತಲಾ ಹೇಗೆ ತಪ್ಪಿಸ್ಕೊತಾಳೆ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.